Hi guys, welcome back to my channel Hima World. Sorry for the long delay. ತುಂಬ ಡೇಸ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಆ್ಯಕ್ಚುಲಿ ಸ್ವಲ್ಪ ಹುಷಾರಿಲ್ಲ ನನಗೆ. ಸೊ ಹುಷಾರಿಲ್ದಿರೋದ್ರಿಂದ ವಾಯ್ಸೇ ಬರ್ತಾ ಇಲ್ಲ. ಬಟ್ ಈಗಲೂ ಸ್ವಲ್ಪ ಮ್ಯಾನೇಜ್ ಮಾಡಿ ಮಾಡೋಣ ತುಂಬ ದಿನ ಆಯಿತು ಅಂಥೇಳಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋಗಿನ್ನೂ ನನ್ನ ನೇಮೇನು ಅಂದ್ಕೊಂಡಿಲ್ಲ. ಯಾಕೆಂದರೆ ಇದು ನಾನು ವಿಡಿಯೋ ಮಾಡ್ತಿರೋದು ಮಾರ್ನಿಂಗು, ನಾನು ಅಪ್ಲೋಡ್ ಮಾಡೋದು ಆಫ್ಟರ್ನೂನು. ಸೊ ಅಷ್ಟರೊಳಗೆ ಏನೋ ಒಂದು ಥಿಂಕ್ ಮಾಡೋಣ, ಲೈಕ್ ಯಾವ ಟೈಟಲ್ ಇರೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಏನು ಶಾಪಿಂಗ್ ಮಾಡಿದೆ ಅಂತ ತೋರಿಸೋಣ ಅಂದರೂ ಶಾರ್ಟ್ ವಿಡಿಯೋ ಆಗುತ್ತೆ, ಇಲ್ಲೇ ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸೋಣ ಅಂದರೂ ಶಾರ್ಟ್ ವಿಡಿಯೋ ಆಗೋಗುತ್ತೆ. ಸೊ ನಂಗೆ ಅದಕ್ಕೊಂದು ವಿಡಿಯೋ ಇದಕ್ಕೊಂದು ವಿಡಿಯೋ ಮಾಡೋದು ಇಷ್ಟ ಅಲ್ಲ. ಲೈಕ್ ಎಲ್ಲ ಒಂದೇ ಕಂಟೆಂಟ್ ಆಗಿರೋದ್ರಿಂದ ಒಂದೇ ಸತಿ ತೋರಿಸೋಣ ಅಂತ. ಸೊ ಸದ್ಯಕ್ಕೆ ನಾನು ಅಂದ್ಕೊಂಡಿದ್ದೀನಿ ಶಾಪಿಂಗ್ ಫಾರ್ ಗೋವಾ ಆ್ಯಂಡ್ ಶಾಪಿಂಗ್ ಫ್ರಮ್ ಗೋವಾ ಅಂತ. ಮೇ ಬಿ ಇದೇ ಟೈಟಲ್ಗೂ ಫಿಕ್ಸ್ ಆಗ್ತೀನಿ, ಬಿಕಾಸ್ ಸಿಂಪಲ್ ಆಗಿದೆ. ನೋಡಿದೆ ಬೇರೆ ಯಾರಾದರೂ ಇಟ್ಟಿದ್ದಾರಾ ಈ ಥರ ಅಂತ, ಬಟ್ ಎಕ್ಸಾಕ್ಟಾಗಿ ಯಾರೂ ಇಟ್ಟಿಲ್ಲ. ಸೊ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಇದೇ ಫಿಕ್ಸ್ ಮಾಡ್ಕೊಂಬಿಡೋಣ. ಸೊ ಆಮೇಲೆ ನೀವು ಇದನ್ನು ಬ್ಯಾಗ್ ಕಲೆಕ್ಷನ್ ಅಂತಲೇ ಅಂದ್ಕೊಬೋದು. ಬಿಕಾಸ್ ನಾನು ಹೋಗೋಕ್ಕಾಗಿ ತೊಗೊಂಡಿರೋದ್ರಲ್ಲೂ ಬ್ಯಾಗ್ಸ್ ಇದೆ, ಬಟ್ ನಾನು ಗೋವಾದಿಂದ ತಂದಿರೋದು ಬರೀ ಬ್ಯಾಗ್ಸೇ. ಯಾಕೆಂದರೆ ಒಬ್ವಿಯಸ್ಲಿ ಹುಡುಗಿಗೆ ಬ್ಯಾಗ್ಸ್ ಅಂದ್ರೆ ತುಂಬ ಇಷ್ಟ. ಆ್ಯಂಡ್ ನಂಗೆ ಅಲ್ಲಿ ಬೇರೆ ಏನೂ ಇಷ್ಟ ಆಗಿಲ್ಲ. ಏನೇನು ನೋಡಿದೆ, ಫ್ರಿಜ್ ಮ್ಯಾಗ್ನೆಟ್ಸ್ ಅಂತೆ, ಡ್ರೀಮ್ ಕ್ಯಾಚರ್ ಏನೇನೋ ನೋಡಿದೆ. ಫೈನಲಾಗಿ ಏನೂ ತೊಗೊಳ್ಲಿಲ್ಲ, ಬರೀ ಬ್ಯಾಗ್ಸ್ ಅಷ್ಟೇ ತಗೊಂಡೆ. ಅದಕ್ಕೆ ಅದೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಫಸ್ಟ್ ಒಂದು ಇದು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಬ್ಯಾಗು. ನಾನು ಮೀಶೋಯಿಂದ ಇಷ್ಟೊಂದು ಚೆನ್ನಾಗಿರೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎನಿವೆ ನಾನು ರಿವ್ಯೂ ನೋಡೇ ತೊಗೊಂಡಿದ್ದು. ಸ್ಟಿಲ್ ಯಾವುದೇ ಪ್ರಾಡಕ್ಟಲ್ಲಿ ರಿವ್ಯೂ ನೋಡಿದ್ರೂ ನಮ್ಮ ಕೈಗೆ ಬರೋರ್ಗು ಹೆಂಗಿರುತ್ತೆ ಏನು ಅಂತ ನಾವು ಜಡ್ಜ್ ಮಾಡಲ್ಲ. ಚೆನ್ನಾಗಿಲ್ಲ ಅಂದರೆ ಕೊಟ್ಬಿಡೋಣ, ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೈಡಲ್ಲಿ ಒಂದು ಕಾಯಿನ್ ಪೌಚು ಇದೆ, ಅಂದರೆ ಇದು ಬೇಡ ಅಂದರೆ ರಿಮೂವ್ ಮಾಡ್ಬೋದು. ನಾನು ಅದೇ ಈ ಥರ ದೊಡ್ಡ ಬೆಲ್ಟ್ ಬರೋ ಅಂಥದ್ದು ಯಾವುದೂ ಇರಲಿಲ್ಲ. ಇರೋದೆಲ್ಲ ಮ್ಯಾಕ್ಸಿಮಮ್ ಇಷ್ಟು ಬರುತ್ತಲ್ಲ. ಸೊ ಈ ಥರ ಬೆಲ್ಟ್ ಬರೋದು ನಾಲ್ಕ ಇರಲಿಲ್ಲ. ಅದಕ್ಕೆ ನೋಡಿದ ತಕ್ಷಣ ಚೆನ್ನಾಗಿತ್ತು, ಬ್ಲಿಂಗಿ ಆಗಿ. ಬ್ಲ್ಯಾಕ್ ಕಲರ್ ಸಿಲ್ವರ್ ಆಗಿರೋದನ್ನ ಎಲ್ಲ ಔಟ್ಫಿಟ್ಗೂ ಸೆಟ್ ಆಗುತ್ತೆ ಅನ್ನೋ ಇದರಿಂದ ಇದು ತೊಗೊಂಡೆ. ಬಟ್ ಏನು ರಿಟರ್ನ್ ಮಾಡಿಲ್ಲ, ತುಂಬ ಚೆನ್ನಾಗಿದೆ. ಸೊ ಓಕೆ, ನಮ್ಮ ಜಿಪ್ಪರ್ ಕೂಡ ಇದೆ. ಸೊ ಇದೊಂದು ಸೆಕ್ಷನ್, ಮಿಡಲ್ ಒಂದು ಸೆಕ್ಷನ್, ಈ ಕಡೆ ಒಂದು ಸೆಕ್ಷನ್. ಸೊ ಇದರಲ್ಲಿ 3 ಪಾರ್ಟಿಷನ್ ಬರುತ್ತೆ. ಇದೊಂದು 100 ರೂಪೀಸು ಇದೆ. ತುಂಬ ಚೆನ್ನಾಗಿದೆ ಇದು. ಎಲ್ಲ ಥರ ಔಟ್ಫಿಟ್ಗೂ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ ಫುಲ್ಲು ಲೆಂತ್ ಬರುತ್ತೆ. ಇಲ್ಲ ಲಾಂಗ್ ಬೇಕಂದರೆ, ಇಲ್ಲ ಶಾರ್ಟ್ ಬೇಕಂದ್ರೂ ಬರುತ್ತೆ. ಇಲ್ಲ ಇದು ಯಾವುದು ಬೇಡ, ನಾರ್ಮಲಾಗಿ ನಾವು ಪರ್ಸ್ ಥರ ಯೂಸ್ ಮಾಡ್ತೀವಿ ಅಂದರೆ ಇದು ಎಲ್ಲ ರಿಮೂವ್ ಮಾಡಿ ಬರೀ ಇಷ್ಟೇ ಯೂಸ್ ಮಾಡ್ಬೋದು. ದಿಸ್ ಈಸ್ ಫ್ರಮ್ ಮೀಶೋ. ಬಟ್ ಎಷ್ಟು ರೂಪಾಯಿ ಅಂತ ನಮಗೂ ಗೊತ್ತಿಲ್ಲ. 450 to 500 ಅಷ್ಟರಲ್ಲಿ ಇದು ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಬಂದು ಇದು ಮೇ ಬಿ ತುಂಬ ಜನ ಆಲ್ರೆಡಿ ನೋಡಿರ್ಬೋದೇನೋ, ಬಿಕಾಸ್ ಇದು ಮ್ಯಾಕ್ಸಿಂದ. ಟ್ರೆಂಡ್ಸಾ ಮ್ಯಾಕ್ಸಿಂದ ಮ್ಯಾಕ್ಸ್. ದಿಸ್ ಇಸ್ ಫ್ರಮ್ ಮ್ಯಾಕ್ಸ್. ಇದ್ರದ್ದು ಎಕ್ಸಾಕ್ಟ್ ಪ್ರೈಸ್ ನಂಗೆ ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದು ಫ್ರಂಟಲ್ಲಿ ಒಂದು ಜಿಪ್ ಬರುತ್ತೆ. ಆ್ಯಂಡ್ ಇದು ಒಂದು ಓಕೆ. ಫಸ್ಟ್ ಬಂದು ಈ ಬ್ಯಾಗ್. ಅದರ ಈ ವೈಟ್ ಆರ್ ಕ್ರೀಮ್ ಕಲರ್ ಥರದಲ್ಲಿ ಯಾವುದೂ ಇರಲಿಲ್ಲ, ಮೇ ಬಿ ಇಲ್ಲ ಅಂದ್ಕೊಂಡಿದ್ದೀನಿ. ಸೊ ಒಂದೇ ಒಂದು ಸ್ಲೇನ್ ಬ್ಯಾಗ್ ಇದೆ, ಅದು ಪ್ಯೂರ್ ವೈಟು. ಇದು ಬಂದ್ಬಿಟ್ಟು ಕ್ರೀಮ್ ಹಾಫ್ ವೈಟಲ್ಲಿ. ಆ್ಯಕ್ಚುಲಿ ಗೋವಾಗೆ ಹೋದರೆ ಬ್ಯಾಗ್ ತೊಗೊಳಕ್ಕಾಗಿ ಹೋಗಬೇಕು. ನಾನು ಎಲ್ರಿಗೂ ಅದೇ ಹೇಳ್ತಿರೋದು. ಗೋವಲ್ಲಿ ಏನು ಚೆನ್ನಾಗಿತ್ತು ಅಂದರೆ ಬ್ಯಾಗ್ಸ್ ಚೆನ್ನಾಗಿತ್ತು ಅಂತ ಅಷ್ಟೇ. ಬೇರೆ ಯಾವುದು ನನಗೇನು ಕಾಣಲೂ ಇಲ್ಲ. ನಾನೇನು ತೊಗೊಂಡಿಲ್ಲ. ಬ್ಯಾಗುಗಳು ಮಾತ್ರ ಒಂದಷ್ಟು ಹೊತ್ಕೊಂಡ್ಬಂದಿದ್ದೀನಿ ಅಷ್ಟೇ. ಈ ಸೈಜಿಂದ ಒಂದು ಈ ಸೈಜ್ವರೆಗೂ ಒಂದು ಏನೋ ಎಷ್ಟಿದೆ ಕೌಂಟು ಮಾಡಿಲ್ಲ, ಒಂದಷ್ಟು ತೊಗೊಂಬಂದುಬಿಟ್ಟಿದ್ದೀನಿ. ಸೊ ಅದ್ರಲ್ಲಿ ಬಂದು ಫಸ್ಟ್ ಇದು ಆಲ್ರೆಡಿ 1 ಟೈಮ್ ಯೂಸು ಮಾಡಿಬಿಟ್ಟಿದ್ದೀನಿ. ಇದು ಬಂದು ಅಡ್ಜಸ್ಟಬಲ್, ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ಹಾಕ್ಕೊಬೋದು. ಲೈಕ್ ನಾರ್ಮಲ್ ಈ ಥರ ಹೋಲ್ಡ್ ಮಾಡ್ತಾರಲ್ಲ, ಅವ್ರು ಇನ್ನೊಂಚೂರು ಶಾರ್ಟ್ ಬೇಕಾದರೂ ಮಾಡ್ಬೋದು. ಇಲ್ಲ ಹಿಂಗೆ ಹಾಕೊಳ್ಳೋರಿದ್ರೆ ಇನ್ನೊಂಚೂರು ದೊಡ್ಡದಾಗಿ ಹೋಗ್ಕೋಬೋದು. ಆಲ್ಮೋಸ್ಟ್ ಇಲ್ಲಿ ಎಡ್ಜ್ವರೆಗೂ ಬಂದಿದೆ ಈ ಸ್ಟ್ರಾಪ್ಸ್. ಇದು ರಿಮೂವ್ ಮಾಡಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕ್ಕೊಬೋದು. ಇದೆಲ್ಲ ಹ್ಯಾಂಡ್ ಮೇಡ್ ಅಂತೆ, ಹ್ಯಾಂಡ್ ವಾಶ್ ಅಂತ, ಮಿಷಿನ್ ವಾಶ್ ಅಲ್ಲ, ಓನ್ಲಿ ಹ್ಯಾಂಡ್ ವಾಶ್.
ಸೊ ಎಲ್ಲ ಹೇಳಿದ್ರು ಅವರು ಸೇಲ್. ಇಲ್ಲೊಂದು ಹುಡುಗ ಹೋದ ಆಡ್ಕೊಂಡು ಹೋಗ್ಬಿಟ್ಟ, ಹಂಗೆ ಅದು ಬಂದಿರುತ್ತೆ ನಂಗೆ ಗೊತ್ತು. ಸೊ ಇದು ಫಸ್ಟ್, ಇದು ನಾನು ತೋರಿಸಿರೋ ಬ್ಯಾಗು ಆಲ್ಮೋಸ್ಟ್ 400 ಸ್ಟಾರ್ಟು 1000ವರೆಗೂ ಇದೆ. ಬಟ್ ಎಕ್ಸಾಕ್ಟಾಗಿ ಎಷ್ಟೆಷ್ಟು ಗೊತ್ತಿಲ್ಲ. ಒಂದು ಅಂಗಡಿಲಿ ಬಲ್ಕಾಗಿ ತೊಗೊಂಬಿಟ್ರಿ, ಅಲ್ಲೇ 3500-4000 ಆಗೋಯ್ತು. ಸೊ ಹಾಗೆ, ಸೊ ಎಕ್ಸಾಕ್ಟಾಗಿ ಯಾವುದೂ ಗೊತ್ತಿಲ್ಲ. ನಾವು ಬಂದು ಆಲ್ಮೋಸ್ಟ್ 1 ಮಂತ್ ಆಗೋಯ್ತು. 1 ಮಂತ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ವಿ. ಓಕೆ, ಇದು ಬಂದು ಸೆಕೆಂಡ್ ಅಂದರೆ ಗೋವಾ ಇಲ್ಲ, ಸೆಕೆಂಡ್ ಒನ್. ಚೆನ್ನಾಗಿದೆ, ವೈಟ್ ಅಂತ ತೊಗೊಂಡಿತ್ತು, ಚಿಕ್ಕದು. ಇದೇನು ಗೋವಾ ಅಲ್ಲ ಅಂತಲ್ಲ, ಇವಾಗ ಎಲ್ಲ ಕಡೆ ಸಿಗುತ್ತೆ. ನಾನೇ ನೋಡಿದ್ದೀನಿ ಮಲ್ಲೇಶ್ವರಮಲ್ಲಿ, ಶಿವಾಜಿನಗರಲ್ಲಿ ಎಲ್ಲ. ಸೊ ಅದಕ್ಕೊಂದು ಇದೆಲ್ಲ ಒಳಗಡೆ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಇದನ್ನು ಯೂಸ್ ಮಾಡಿ ಥರ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ಈ ಬ್ಯಾಗು. ಇದು ಆಲ್ರೆಡಿ 1-2 ವಿಡಿಯೋಲ್ಲೂ ಪೋಸ್ಟಲ್ಲೂ ನೋಡ್ಬಿಟ್ಟಿದ್ದೀರ. ನಾನು ಇದು ತೊಗೊಂಡು ಅಲ್ಲೇ ಯೂಸ್ ಮಾಡಿಬಿಟ್ಟೆ. ಬಿಕಾಸ್ ನನಗೆ ಸ್ಲಿಂಗ್ ಬ್ಯಾಗ್ ಅಂದರೆ ತುಂಬ ಇಷ್ಟ. ಅಷ್ಟೊಂದು ಪೇಷನ್ಸೇ ಇರಲಿಲ್ಲ ಇಲ್ಲಿಗೆ ಬಂದು ಯೂಸ್ ಮಾಡೋಷ್ಟು. ಅದಕ್ಕೆ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟೆ. ಇದೆಷ್ಟು ಗೊತ್ತಾ? 300 ರುಪೀಸ್. ಆ್ಯಕ್ಚುಲಿ ಇದನ್ನು ಒಂದು 650 ಹೇಳ್ತಾರೇನೋ ಅಂದ್ಕೊಂಡು ತೊಗೊಂಡ್ಲೋ ಬೇಡ ಅಂತ ತುಂಬ ಯೋಚನೆ ಮಾಡಿದೆ. ಆದರೂ ಒಂದು ಮಾತು ಹೆಂಗನಾಗಲಿ ಕೇಳೋಣ ಅಂತ ಕೇಳಿದ್ರೆ ಅವ್ರು 300 ಅಂತ ಹೇಳಿದ ತಕ್ಷಣ ಕೊಡಿ ಅಂತ ತೊಗೊಂಡ್ಬಿಟ್ಟು ನಾನು ತೊಗೊಂಡ್ಮೇಲೆ ಇನ್ನೂ ಎಷ್ಟೊಂದು ಜನ ತೊಗೊಂಡ್ಬಿಟ್ರು. ಸೇಮ್ ಸೊ ಇದರೊಳಗೆ ಕಾಯಿನ್ ಪೌಚ್ ಇದೆ, ಬಿಟ್ಟರೆ ಈ ಥರ ಒಂದು ಆಗಿದೆ. ಸಖತ್ತಾಗಿದೆ. ಇದು ಮಲ್ಟಿ ಕಲರ್ ಆಗಿರೋದ್ರಿಂದ ಇದು ಎಲ್ಲ ಡ್ರೆಸ್ಗೂ ಸೆಟ್ ಆಗುತ್ತೆ. ತುಂಬ ಲೋ ಇರಬೇಕಲ್ವ ನನ್ನ ವಾಯ್ಸು. ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತಾಯಿದ್ದೀನಿ, ಯಾಕಂದರೆ ನಂಗೆ ಮಾತಾಡೋಕ್ಕೆ ಆಗ್ತಿಲ್ಲ. ಸ್ಟಿಲ್ ವೀಡಿಯೋ ಮಾಡಬೇಕಂತ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಕವರ್ಗೆ ಹಾಕ್ಬಿಟ್ಟಿದ್ದೀನಿ ಗೈಸ್, ಇನ್ನು ಯೂಸ್ ಮಾಡೋದು ಯಾವಾಗೂ ಅಂತ. ಇದು ನೆಕ್ಸ್ಟ್, ಇದು ಬ್ರೌನ್ ಆ್ಯಂಡ್ ಬ್ಲ್ಯಾಕ್. ಏನೋ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತಗೊಂಡ್ಬಂದಿದ್ದೀನಿ. ಇದರಲ್ಲಿ ಯಾವುದೂ ಯೂಸ್ ಮಾಡಿಲ್ಲ. ಇದೊಂದು ಯೂಸ್ ಮಾಡಿದ್ದೀನಿ, ಫಸ್ಟ್ ತೋರಿಸಿರೋದೊಂದು ಯೂಸ್ ಮಾಡಿದ್ದೀನಿ. ಇದು ಹೆಂಗೆ ಕಾಣುತ್ತೆ ಅಂತಲೂ ನಂಗೆ ಗೊತ್ತಿಲ್ಲ. ನಮ್ಮ ಮಮ್ಮಿಗೆ ಅಂತ ತೊಗೊಂಬಂದಿದ್ದೀನಿ ಇದನ್ನು ನಾನು ಇಲ್ಲಿ ಆನ್ಲೈನಲ್ಲೂ ಚೆಕ್ ಮಾಡಿದೆ. ಇದೆ ಕರೆಕ್ಟಾಗಿ 3000 ಇದೆ. ಅವಾಗ ಆಫರ್ ಬಿಟ್ಟಾಗ 2000 ಹತ್ರ ನೋಡಿದ್ದೀನಿ. ಬಟ್ ನಾನು 1000 ಕೊಟ್ಟಿದ್ದೆ. ಅಲ್ಲಿ ಗೋವಾಲಿ 1000 ಕೊಟ್ಟು ತೊಗೊಂಡಿದ್ದು. ಚೆನ್ನಾಗಿದೆ ಅಲ್ವ? ಬಟ್ ನಾನು ಈ ಥರದ್ದು ಹಾಕ್ಕೊಳ್ಳಲ್ಲ. ನಾನು ಈ ಥರದ್ದು ಯೂಸ್ ಮಾಡಲ್ಲ. ಬರೀ ಸ್ಲಿಂಗ್ ಬ್ಯಾಗ್ ಅಷ್ಟೇ ಯೂಸ್ ಮಾಡೋದು. ವ್ಯಾನಿಟಿ ಬ್ಯಾಗ್ಗಳೆಲ್ಲ ನಾನು ಯೂಸೇ ಮಾಡಲ್ಲ. ನಾನು ಒಂದಿನಕ್ಕೂ ಯೂಸ್ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಬಂದು ಇದು. ಈ ಥರದ್ದು ನಾನು ಇಲ್ಲೇ ತೊಗೊಳ್ಳೋಣ, ಅಲ್ಲೋಗಿ ಯಾಕೆ ತೊಗೊಳ್ಳೋದು ಅಂತ ತುಂಬ ಟ್ರೈ ಮಾಡಿದೆ. ಬಟ್ ಎಲ್ಲನೂ ಇಲ್ಲಿ 1000 ಮೇಲೆ ಇತ್ತು. 1000, 1500, 2000 ಆ ಥರ. ಅದಕ್ಕೆ ಹೆಂಗೋ ಅಲ್ಲಿ ಹೋಗಿದ್ನಲ್ಲ, ಅಲ್ಲಿ ಈ ಥರದ್ದು ಫೇಮಸ್. ಇದೆಲ್ಲ ಹ್ಯಾಂಡ್ ಮೇಡ್. ಐ ಮೀನ್ ನಾನು ತೋರಿಸಿದ್ದೆಲ್ಲ ಬ್ಯಾಗ್ ಫ್ರಮ್ ಅಲ್ಲಿಂದ ಇರೋದೆಲ್ಲನೂ ಹ್ಯಾಂಡ್ ಮೇಡ್ ಅಂತೆ. ಗೊತ್ತಿಲ್ಲ ನನಗೆ, ಅವ್ರು ಹೇಳಿದ್ರು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದು ಇವಾಗೆಲ್ಲರೂ ಮ್ಯಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಬ್ಯಾಗ್ ಅಂತ. ಇದು ತೊಗೊಂಡು ಬಿಟ್ಮೇಲೆ ಎಷ್ಟು ಚೆನ್ನಾಗಿರೋದು ಕಾಣಿಸ್ತು. ಆಮೇಲೆ ಅಂದ್ಕೊಂಡೆ ಇದೊಂದು 2 ಇಯರ್ಸ್ ಯೂಸ್ ಮಾಡಿ ಈಗ ಕಿತ್ತೋದ್ಮೇಲೆ ಇನ್ನೊಂದು ಸಲ ಗೋವಾಗ ಹೋಗಿ ವೈಟ್ ಕಲರ್ ತೊಗೊಳ್ಳೋಣ ಅಂತ. ವೈಟಲ್ಲಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದನ್ನು ನಾನು ಇನ್ನೂ ಅಡ್ಜಸ್ಟು ಮಾಡ್ಕೊಂಡಿಲ್ಲ, ಯಾಕಂದರೆ ಇದೊಂದು ಸಲ 50-50 ಮನ್ಸಲ್ಲಿ ತೊಗೊಂಡೆ. ಯಾವುದೂ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಈಗ ತೊಗೊಂಬಿಟ್ಟೆ. ಆಮೇಲೆ ಎಷ್ಟೊಂದು ಅಂಗಡೀಲಿ ಬರೀ ಈ ಥರ ಕಲರ್ ಇತ್ತು. ಈ ರಂಗೋಲೆ ಟೈಪೆಲ್ಲ ಬರುತ್ತಲ್ಲ, ಆ ಥರ ಎಲ್ಲನೂ ಇತ್ತು. ನಿಮ್ಗೆ ತೋರಿಸಿಲ್ಲ ಈ ಚೈನ್ ಹಾಕ್ಕೊಂಡು ವೀಡಿಯೋ ಮಾಡಿದ್ಮೇಲೆ ಹಾಕ್ಕೊಬೇಕಂತ ಅಂದ್ಕೊಂಡೆ. ಹೆಂಗೋ ನಿನ್ನೆ ಮೊನ್ನೆ ವೀಡಿಯೋಲಿ ತೋರಿಸ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಇವತ್ತು ಮಾರ್ನಿಂಗ್ ಹಾಕ್ಕೊಂಡೆ. ಹೆಂಗೆ ಕಾಣ್ತಿದೆ ಇದು ನಾನು ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಅನ್ಬಾಕ್ಸಿಂಗ್ ಅಂತಲೂ ತೋರಿಸಿದ, ಜ್ಯುವೆಲರಿ ಹಾಲಲ್ಲೂ ತೋರಿಸಿದ್ದೀನಿ. ಸೊ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಚೆಕ್ ಮಾಡ್ಬೋದು. ಇದ್ರ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಗೊಂಬೆದು. ನನ್ನ ಹತ್ರ ಇನ್ನೊಂದಿದೆ ಈ ಥರದ್ದು ಬ್ಲ್ಯಾಕ್ ಕಲರ್. ಯಾವ ಕಲರ್ ಇದೆ? ಬ್ರೌನ್ ಕಲರ್ ತೋರಿಸಿದ್ದಲ್ವ ಯಾವಾಗ ಬ್ಯಾಗ್ ಕಲೆಕ್ಷನಲ್ಲಿ, ಅದೊಂದಿದೆ. ಸೊ ಇಷ್ಟ ಆಯಿತು, ಇನ್ನೊಂದು ತೊಗೊಳ್ಳೋಣ ಅಂದ್ಬಿಟ್ಟು ಬ್ಲ್ಯಾಕಲ್ಲಿ ಬ್ಲ್ಯಾಕ್ ತೊಗೊಂಡ್ರೆ ಎಲ್ಲ ಡ್ರೆಸ್ಗೂ ಸೆಟ್ ಆಗುತ್ತೆ ಅಂತ. ಸಿಕ್ಕಾಪಟ್ಟೆ ಲಾಂಗ್ ಸ್ಟ್ಯಾಪ್ ಇರೋದು ಇದಕ್ಕೆ. ಬಟ್ ಇದೂ ಅಷ್ಟೇ ಅಡ್ಜಸ್ಟಬಲ್, ನಮಗೆ ಎಲ್ಲಿ ಬೇಕೋ ಅದ್ರಲ್ಲಿ ಮಾಡ್ಕೊಬೋದು. ಸದ್ಯಕ್ಕೆ ಇಷ್ಟರಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಇದನ್ನು ಇಲ್ಲಿವರೆಗೂ ಹಾಕೊಂಡು ಲಾಂಗಾಗೂ ಹಾಕ್ಕೋಬೋದು.
ಚೆನ್ನಾಗಿದೆಲ್ಲ ಈ ಥರ. ನೆಕ್ಸ್ಟು ಇದು ಲಾಸ್ಟಲ್ಲಿ ಪರ್ಚೇಸ್ ಮಾಡಿರೋದು ನಾನು ಗೋವಾಲ್ಲಿ ಎಲ್ಲ ತೊಗೊಂಡ್ಬಿಟ್ಟೆ. ಆದರೂ ಯಾಕೋ ಸಮಾಧಾನ ಆಗಿಲ್ಲ, ಇನ್ನೊಂದು ತೊಗೊಳ್ಳೋಣ ಅಂದ್ಬಿಟ್ಟು ಇದ್ರದ್ದು ಕ್ವಾಲಿಟಿ ಇನ್ನೊಂದು ಮತ್ತೊಂದು ಏನು ಗೊತ್ತಿಲ್ಲ ನನಗೆ. ಇದಕ್ಕೇನೋ ಹೆಸರು ಹೇಳಿದ್ರು, ನಾನು ಅದನ್ನು ಅಲ್ಲೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ತೊಗೊಂಬಂದಿರೋದ್ರಲ್ಲೇ ಇದೊಂದು ಸ್ವಲ್ಪ ದೊಡ್ಡ ಬ್ಯಾಗ್, ಚಿಕ್ಕಾಪುಟ್ಟಿ ಸ್ಪೇಷಿಯಸ್ ಆಗೈತೆ, ಏನೇನು ಬೇಕಲ್ಲ ತುಂಬಿದ್ರು. ಇದರಲ್ಲಿ ಜಿಪ್ಪರ್ ಏನಿಲ್ಲ, ಸುಮ್ಮನೆ ಒಂದು ಪೌಚ್ ಅಂತ ಕೊಟ್ಟವ್ರೆ. ಇದಕ್ಕೆ ಏನು ಜಿಪ್ಪಿಲ್ಲ, ಒಂದು ನಾರ್ಮಲ್ ಜಿಪ್ ಇದೆ. ಬಟ್ ಇಷ್ಟು ದೊಡ್ಡದು ನಾನೇನು ಯೂಸ್ ಮಾಡಲ್ಲ. ಇದು ವ್ಯಾನಿಟಿ ಬ್ಯಾಗ್ ಥರ ತೊಗೊಂಡಿರೋದೆಲ್ಲ ನಮ್ಮ ಮಮ್ಮಿಗೆ. ನಾನು ಇನ್ನೂ ಈ ಥರದ್ದು ಹಾಕೊಳ್ಳೋದೆಲ್ಲ ಬಿಡಿ, ನಾನು ಚತ್ತದ ನನಗೆ ತೂಕ ಅನಿಸುತ್ತೆ. ನಾನು ಏನಿದ್ರು ಸ್ಲಿಂಗ್ ಬ್ಯಾಗ್ಸ್ ಅಷ್ಟೇ ನಾನು ಯೂಸ್ ಮಾಡೋದು. ಸೊ ನಾನು ಬ್ಯಾಗ್ ಹಾಲ್ನ ನೆಕ್ಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿರೋದ್ರಿಂದ ಒಂದೆರಡು ಎಕ್ಸ್ಟ್ರಾ ಬ್ಯಾಗ್ ಇತ್ತು, ಅದನ್ನು ತೋರಿಸೋಣ ಅಂತ ತೊಗೊಂಬಂದಿದ್ದೆ. ಮತ್ತೆ ಬ್ಯಾಗ್ ಹಾಲ್ ಅಂತ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇದು ಕೋಚ್ ಎಲ್ಲಿ ಬೇಕಾಗಿದ್ದೇನೋ ಕಾಣಿಸ್ತಾನೆ ಇಲ್ಲ, ಇಲ್ಲೇ ಬೇಕೈತೆ. ಇದು ಬಂದು ಥೈಲ್ಯಾಂಡಿಂದ ನನ್ನ ತಂಗಿಗೆ ಯಾರೋ ಗಿಫ್ಟ್ ಕೊಟ್ಟರು, ಅವಳ ಹತ್ರ ನಾನು ಇಸ್ಕೊಬಿಟ್ಟೆ, ಚೆನ್ನಾಗಿತ್ತು ಅಂತ. ಸೊ ಇದು ಈ ಥರ ಯೂಸ್ ಮಾಡ್ಬೋದು ಒಂದು. ಆಮೇಲೆ ಅದಕ್ಕೊಂದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ, ಬ್ಯಾಕ್ ಪ್ಯಾಕ್ ಥರ ಬೇಕಿದೆ, ಹಿಂಗೂ ಯೂಸ್ ಮಾಡ್ಬೋದು. ಅದಕ್ಕೊಂದು ಪೌಚ್ ಇದೆ. ಇದು ಬೇಕಾದ್ರೆ ನಾರ್ಮಲ್ ಕಾಯಿನ್ ಪೌಚ್ ಥರ ನಾವು ಯಾವ್ದಾದ್ರು ಬ್ಯಾಗ್ ಯೂಸ್ ಮಾಡ್ತಾನೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲೂ ಎಲ್ಲಿ ಬೇಕಾದ್ರೂ ಹಾಕ್ಕೋಬೋದು ಅಂತ. ನಾನು ಇದನ್ನ ಯೂಸ್ ಮಾಡಿಲ್ಲ, ಇಸ್ಕೊಂಡಿದ್ದೀನಿ ಅಷ್ಟೇ. ಸೊ ಮುಗೀತು. ಫೈನಲಾಗಿ ಒಂದು ಬ್ಯಾಗ್ ತೋರಿಸ್ತೀನಿ. ನನ್ನ ಹತ್ರ ಇರೋದ್ರಲ್ಲಿ ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ಇದು, ಬಟ್ ಇದು ನಾನು ತೊಗೊಂಡಿರೋಲ್ಲ, ಇದು ಗಿಫ್ಟ್. ಈ ವಿಡಿಯೋನ ಏನು ಮಾಡಬೇಕಲ್ಲ ಅಂದ್ಬಿಟ್ಟು ಇದರಲ್ಲೇ ತೋರಿಸ್ಬಿಡ್ತಾ ಇದ್ದೀನಿ, ನಾನು ಇನ್ನೊಂದು ದಿನ ತೋರಿಸ್ತಿದ್ದೆ. ಎಲ್ಲ ನಾನು ನೋಡ್ತು. ಓಕೆ, ಇದು ಬಂದು ಆಲ್ಡೋಯಿಂದ. ಇದು ಎಕ್ಸಾಕ್ಟಾಗಿ 9000 ಇದು. ಇದುವರೆಗೆ ಒಂದೇ ಸತಿ ಯೂಸ್ ಮಾಡಿದ್ದೀನಿ, ಯಾಕೆಂದರೆ ಮಾಸೋಗ್ಬಿಡುತ್ತೆ ಅಂತ ಒಂದೇ ಒಂದು ಸಲ ಯೂಸ್ ಮಾಡೋದು. ಮತ್ತು ಹಾಗೆ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು. ಮತ್ತೆ ಯಾವಾಗ ಯೂಸ್ ಮಾಡ್ತಾನೋ ಗೊತ್ತಿಲ್ಲ. ಲಾಸ್ಟ್ ಇಯರ್ ನಾನು ಬರ್ಡೇಗೆ ಯೂಸ್ ಮಾಡಿದ್ದೆ. ಇದಕ್ಕೂ ಅಷ್ಟೇ ಈ ಥರ ಒಂದು ಸ್ಟ್ರ್ಯಾಪ್ ಇದೆ. ನಾನು ಇದನ್ನಿಂದ ಯೂಸ್ ಮಾಡಿಲ್ಲ, ಅದಕ್ಕೆ ಇದನ್ನು ನನಗೆ ಇಲ್ಲ. ಅದಕ್ಕೊಂದು ಪೌಚ್. ಇದು ಯೂಸ್ ಮಾಡೋದಲ್ಲ, ಅದಕ್ಕೆ ಇದರಲ್ಲಿಂದ ನೋಡಿ ಪೇಪರ್ ಕೂಡ ಹಾಗೆ ಮುಗೀತು ಗೈಸ್. ನನ್ನ ಬ್ಯಾಗ್ ಕಲೆಕ್ಷನ್ ನೆಕ್ಸ್ಟು ಮಾಡೋದೇ ಇಲ್ಲ, ಯಾಕಂದರೆ ನನಗೆ ಬೋರ್ ಆಗೋಗುತ್ತೆ. ಪಪ್ಪ ಎಷ್ಟು ಸಲ ಬ್ಯಾಗ್ಸೇ ತೋರಿಸೋದು, ಎಷ್ಟು ಸಲ ಬ್ಯಾಗ್ಸೇ ತೋರಿಸೋದು ಅಂತ. ತಾನೆ ನೀವು ಎಷ್ಟು ಸಲ ಅಂತ ಅದೇ ಬ್ಯಾಗ್ ಕಲೆಕ್ಷನ್ನ ನೋಡ್ತೀರಾ ಹೇಳಿ. ಅದಕ್ಕೆ ನೆಕ್ಸ್ಟ್ ಟೈಮು ಅಂದರೆ ತೊಗೊಳ್ಳೋದೇ ಇಲ್ಲ ಅಂತ ಹೇಳ್ತಿಲ್ಲ, ಒಬ್ವಿಯಸ್ಲಿ ಹುಡುಗಿ ಬ್ಯಾಗ್ ತೊಗೊಳ್ತಿರ್ತಾರೆ, ತೊಗೊಳ್ತಾರೆ. ಬಟ್ ನಾನು ಎಲ್ಲರ ಮಿಡ್ಡಲ್ಲಿ ಒಂದು ತೋರಿಸ್ಬಿಡ್ತೀನಿ. ಈ ಥರ ಇತ್ತು ಬ್ಯಾಗ್ ಬಲ್ಕಾಗಿ ತೋರಿಸಲ್ಲ, ಅವಾಗವಾಗ ಒಂದೊಂದು ತೊಗೊಂಡಾಗ ತೋರಿಸ್ತೀನಿ ಅಷ್ಟೇ. ನೆಕ್ಸ್ಟ್ ವೀಡಿಯೋಗೆ ನನ್ನ ಹತ್ರ ಒಂದು 2-3 ಪ್ಲ್ಯಾನ್ ಇದೆ, ಬಟ್ ಯಾವ್ದು ಮಾಡೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ಸೊ ನಾನು ನಿಮಗೆ ಒಂದು 2-3 ಆಪ್ಷನ್ ಕೊಡ್ತೀನಿ. ನೀವು ಫಸ್ಟ್ ಯಾವ್ದು ಕೇಳ್ತಿರೋ ಫಸ್ಟ್ ಅದೇ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಆಮೇಲೆ ನೋಡ್ಕೊಳ್ಳೋಣ. ಸೊ ಫಸ್ಟ್ ಇದೆ ಆಲ್ಮೋಸ್ಟ್ ಫಸ್ಟ್ ವೀಡಿಯೋಸಲ್ಲೆಲ್ಲ ಕೇಳಿದ್ರಿ ನಂದು ಕೆರಾಟಿನ್ ಬಗ್ಗೆ ಹೇಳಿ ಅಂತ. ಸೊ ಇದೊಂದು ಪ್ಲ್ಯಾನ್ ಅಂದರೆ ನಂದು ಬಿಫೋರ್ ಆ್ಯಂಡ್ ಆಫ್ಟರ್ ಹೇರ್ ಸ್ಮೂತ್ನಿಂಗ್ ಬಗ್ಗೆ ಹೇಳೋಣ ಅಂತ. ನೆಕ್ಸ್ಟ್ ನಾನು ಶಾಪಿಂಗ್ ಮಾಡಿದ್ದೆ ಅಲ್ವಾ ಗೋವಾಗೆ ಹೋಗೋಕ್ಕಾಗಿ, ಅದೆಲ್ಲ ಅಂಡರ್ 1000 ಇದೆ ಬಡ್ಜೆಟಲ್ಲಿ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಚೆನ್ನಾಗಿರೋದ್ರಿಂದ ಬರುತ್ತೆ ಅಂತ. ಯಾಕೆಂದರೆ ನಾನು ಫ್ಲಿಪ್ಕಾರ್ಟ್, ಮಿಂತ್ರಾ, ಮೀಶೋ ಎಲ್ಲ ಕಡೆಯಿಂದ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ನಂಗೆ ಫ್ಲಿಪ್ಕಾರ್ಟ್ ಬಟ್ಟೆ ಇಷ್ಟ ಆಗಿದೆ, ಅಷ್ಟು ಚೆನ್ನಾಗಿದೆ. ಸೊ ನಿಮ್ಗೆ ಬೇಕಿದ್ರೆ ಕಮೆಂಟ್ ಮಾಡಿ ಯಾವ್ದು ಬೇಕು ಅಂತ, ಅದೇ ವಿಡಿಯೋ ಫಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಯಾವುದೋ ಅಂದ್ಕೊಂಡೆ ಮರ್ತೋದೆ. ಎಸ್, ಕ್ರಾಪ್ ಟಾಪ್ ಕಲೆಕ್ಷನ್. ಅದು ಬಂದ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಅಲಂಕಾರಲ್ಲಿ ತೊಗೊಂಡಿರೋದು. ಇದೆ ಲೈಕ್ 3000 1500 2000 5000 ಅಂಡರ್ 5000 ಇರೋದು. ಸೊ ಸದ್ಯಕ್ಕೆ ಈ 3 ಇದೆ ಐಡಿಯಾ. ಯಾವ್ದು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಯಾವ್ದು ಮಾಡ್ಬೇಕಂತನೂ ನನಗೂ ಗೊತ್ತಾಗ್ತಿಲ್ಲ. ಸೊ ನೀವು ಕಮೆಂಟ್ ಮಾಡಿ ಯಾವ್ದು ಬೇಕಂತ, ಫಸ್ಟ್ ಅದೇ ವಿಡಿಯೋ ಮಾಡೋಣ. ಓಕೆ ಗೈಸ್, ಮುಗೀತು ಗೈಸ್ ನನ್ನ ಬ್ಯಾಗ್ದು. ಪರ್ಟಿಕ್ಯುಲರಾಗಿ ನಿಮ್ಗೆ ಯಾವ್ದಾದ್ರು ಬ್ಯಾಗ್ದು ಪ್ರೈಸ್ ಬೇಕಿದ್ರೆ ನೀವು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.